ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಹಲ್ಲಿಯಾದಲ್ಲಿ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಿದರು. ಬಿಜೆಪಿ ಅಧಿಕಾರಕ್ಕೆ ಬಂದರೆ ರಾಜ್ಯವನ್ನು ಬದಲಿಸುವ 6 ಗ್ಯಾರಂಟಿಗಳನ್ನು ಅವರು ಘೋಷಣೆ ಮಾಡಿದ್ದಾರೆ. ಟಿಎಂಸಿ ಆಡಳಿತದ ಭಯದ ವಾತಾವರಣ ಮುಕ್ತಗೊಳಿಸುವುದು, ಭ್ರಷ್ಟಾಚಾರ ಮತ್ತು ಮಹಿಳಾ ದೌರ್ಜನ್ಯ ಪ್ರಕರಣಗಳ ಮರು ತನಿಖೆ ನಡೆಸುವುದು, ತಪ್ಪಿತಸ್ಥರನ್ನು ಜೈಲಿಗೆ ಕಳಿಸೋದು, ನುಸುಳುಕೋರರಿಗೆ ಕಡಿವಾಣ ಹಾಕಿ ಅರ್ಹರಿಗೆ ಸೌಲಭ್ಯ ಕೊಡೋದು, ಸರ್ಕಾರಿ ನೌಕರರಿಗೆ ತಕ್ಷಣವೇ 7ನೇ ವೇತನ ಆಯೋಗ ಜಾರಿಗೊಳಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಭರವಸೆ ಕೊಟ್ಟಿದ್ದಾರೆ. ಅದೂ ಅಲ್ಲದೆ ಮೀನುಗಾರಿಕೆ ಕ್ಷೇತ್ರದಲ್ಲಿ ರಾಜ್ಯವನ್ನು ಸ್ವಾವಲಂಬಿಯಾಗಿಸುವ ಗುರಿಯೊಂದಿಗೆ ಬಂಗಾಳದ ಸಮಗ್ರ ಅಭಿವೃದ್ಧಿಗೆ ಬಿಜೆಪಿ ಕಟಿಬದ್ಧವಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಶತಾಯಗತಾಯವಾಗಿ ಬಿಜೆಪಿ ಇಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇದೆ. ಬಿಕಾಸ್ 2016ರ ಚುನಾವಣೆಯಲ್ಲಿ ಬಿಜೆಪಿ ಇಲ್ಲಿ ಕೇವಲ 3 ಸ್ಥಾನಗಳನ್ನು ಗೆದ್ದಿದ್ದಂತಹ ರಾಜ್ಯ. 2016ಕ್ಕಿಂತ ಮುಂಚೆ ಇಲ್ಲಿ ಅಸ್ತಿತ್ವವಿರಲಿಲ್ಲ. 2016ರಲ್ಲಿ 3 ಸ್ಥಾನ ಇವರು ಗೆದ್ದಿದ್ದರು. ಅದಾದ ನಂತರ 2021ರ ಚುನಾವಣೆಯಲ್ಲಿ ಆ 3 ಸ್ಥಾನಗಳಿಂದ 77 ಸ್ಥಾನಗಳಿಗೆ ಬಿಜೆಪಿ ಏಕಾಏಕಿಯಾಗಿ ಜಿಗಿದುಬಿಟ್ಟಿತ್ತು. ಓಟಿನ ಪ್ರಮಾಣವೂ ಕೂಡ ಜಾಸ್ತಿ ಆಗಿತ್ತು, ಸಂಖ್ಯೆಯಲ್ಲೂ ಕೂಡ ಶಾಸಕ ಸ್ಥಾನಗಳು ಕೂಡ ಜಾಸ್ತಿ ಆಗಿತ್ತು. ಈ ಬಾರಿ ಗೆಲ್ಲಬೇಕು ಅನ್ನೋ ಪ್ರಯತ್ನದಲ್ಲಿ ಬಿಜೆಪಿ ಇದೆ. ಅದರ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಚಾರ. आलू किसान अपनी जान तक दे रहे हैं. ये बहुत गंभीर संकट है. पहले आलू किसानों से उपज खरीदने का वायदा किया और फिर आलू की फसल को सड़ने के लिए छोड़ दिया. टीएमसी को इस धोखे की सजा मिलनी चाहिए. सजा मिलनी चाहिए कि नहीं मिलनी चाहिए? टीएमसी को सजा मिलनी चाहिए कि नहीं मिलनी चाहिए? सजा देंगे, सजा देंगे. और इसलिए यहां बदलाव चाहिए. एक खून बदलो बदौल चाहिए. एक खून बदौल चाहिए. बदल चाहिए.